ಒಂದು ಮುಖ್ಯಮಂತ್ರಿತ್ವದಲ್ಲಿ ಮತ್ತೆ ನನಗೆ ಕಾಂಗ್ರೆಸ್ ವರಿಷ್ಠರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾನ್ಯ ರಾಹುಲ್ ಗಾಂಧೀಜಿಯವರು, ಮಾನ್ಯ ಕೆ.ಸಿ. ವೇಣುಗೋಪಾಲ್ ಜಿಯವರು, ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾಜಿಯವರು, ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತು ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿಯವರ ಇವರೆಲ್ಲರ ಸಹಕಾರದಿಂದ ಇವತ್ತು ಮತ್ತೆ ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಾನು ಕಾಂಗ್ರೆಸ್ ವರಿಷ್ಠರಿಗೆ, ನಮ್ಮೆಲ್ಲ ನಾಯಕರಿಗೆ ಮತ್ತು ನಾನು ಮಂತ್ರಿ ಆಗಬೇಕು ಅಂತೇಳಿ ಹಾರೈಕೆ ಮಾಡಿದಂತ ಎಲ್ಲ ನಮ್ಮ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ನಮ್ಮ ಬಾಲ್ಕಿ ಮತಕ್ಷೇತ್ರದ ಎಲ್ಲ ಜನತೆಗೆ, ಬೀದರ್ ಜಿಲ್ಲೆ ಜನತೆಗೆ, ಸಮಸ್ತ ನಾಡಿನ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಿಂದೇನೂ ನಾನು ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದೇನೆ. ಮತ್ತೆ ಈಗ ಯಾವುದೇ ಖಾತೆ ಕೊಟ್ಟರೂ ಇವತ್ತು ಅದನ್ನು ಅತ್ಯಂತ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ನಿಭಾಯಿಸಿ ಈ ರಾಜ್ಯಕ್ಕೆ, ರಾಜ್ಯದ ಜನರಿಗೆ, ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ತರ್ತೀನಿ ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.